ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಏನಂತ ತಿಳಿದುಕೊಳ್ಳೋಣ. ಬನ್ನಿ, ಮನೆ ಮದ್ದು ಯಾವುದು ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ದಿನಾಲೂ ನಿಮಗೆ ವಿಡಿಯೋಗಳನ್ನು ತಿಳಿಸ್ತಾ ಬರ್ತಾ ಇದ್ದೀನಿ, ಮುಂದೂ ತಿಳಿಸ್ತಾ ಬರ್ತೀನಿ. ಅದಕ್ಕಾಗಿ ನೀವು ಉಪಯೋಗ ಮಾಡ್ಕೋಬೋದು. ಇವಾಗ ಏನಂದರೆ ಫಸ್ಟು ಇವಾಗ ಮುಖದಲ್ಲಿ ಕಪ್ಪು ಕಲೆ ಇರ್ಬೋದು, ಆಮೇಲೆ ಸ್ಕಿನ್ ಡಲ್ ಆಗಿರ್ಬೋದು, ಆಮೇಲೆ ನಿಮ್ಮದು ಮೊಡವೆ ಪ್ರಾಬ್ಲಮ್ ಇರ್ಬೋದು. ಸೊ ಇವೆಲ್ಲದಕ್ಕೂ ಒಂದೇ ಒಂದು ಕ್ರೀಮನ್ನು ನಾನು ಹೇಳ್ತೀನಿ. ಇದನ್ನು ನೀವು ಒಂದು ಸರಿ ಮಾಡಿಟ್ಬಿಟ್ರೆ ಒಂದು 15ರಿಂದ 20 ದಿವಸವರೆಗೂ ಸ್ಟೋರ್ ಮಾಡ್ಬೋದು. 8 ಕಂಟೈನರ್ನಲ್ಲಿ ಇಟ್ಬಿಟ್ರೆ ನೀವು ಆರಾಮ್ ಒಂದು 20 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಯಾವ ಥರ ಬಳಸ್ಬೇಕಂದ್ರೆ ಬೆಳಗ್ಗೆನೂ ಹಚ್ಕೋಬೋದು. ಮುಖ ಸ್ವಚ್ಛವಾಗಿ ತೊಳ್ಕೊಂಡಾದ್ಮೇಲೆ ಬೆಳಗ್ಗೆನೂ ಹಚ್ಕೋಬೋದು. ಆಮೇಲೆ ನೈಟ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಚ್ಛವಾಗಿ ಮುಖ ತೊಳ್ಕೊಂಡು ಅವಾಗ ಹಚ್ಕೋಬೋದು. ಇದೇನು ಥರ ಕ್ರೀಮ್ ಥರ ಯೂಸ್ ಮಾಡೋದು. ಇದು ಕ್ರೀಮೇ ನಾನು ಹೇಳೋದು. ಆದರೆ ಹೇರಳವಾಗಿರುವಂಥ ವಿಟಮಿನ್ ಸಿ ಇದ್ದು ಇದರಿಂದ ನಮ್ಮ ಸ್ಕಿನ್ ಏನಾಗುತ್ತದೆ, ವಿಟಮಿನ್ ಸಿ ನಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋ ಕೊಡ್ತದೆ. ಆಮೇಲೆ ಸ್ಕಿನ್ ನಮ್ಮದು ಟ್ಯಾನ್ಸ ರಿಮೂವ್ ಮಾಡ್ತದೆ. ಆಮೇಲೆ ಕಪ್ಪು ಕಲೆಗಳನ್ನು ಸಹ ಹೋಗಲಾಡಿಸ್ತದೆ. ಇದಕ್ಕೆ ಬೇಕಾಗಿರೋದು ಏನೇನಂತ ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ನೀವು ಸ್ಕಿನ್ ಗ್ಲೋ ಇರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ನೋಡೋವರೆಗೇ ಅನಿಸುತ್ತೆ ಯಾರ ಸ್ಕಿನ್ ನೀವೇನು ಮೇಕಪ್ಪೇ ಮಾಡ್ಕೋಬೇಡಿ. ಓನ್ಲಿ ನೀವು ಡೈಲಿ ಒಂದು ವಾರ ನಿಮಗೆ ಬೇಕಾದ ಟೈಮ್ ಕೊಡ್ತೀನಿ. 1 ವೀಕ್ ನೀವು ಡೈಲಿ ಮಿನಿಮಮ್ 2 ಟೈಮ್ಸ್ ಇದನ್ನು ಅಪ್ಲೈ ಮಾಡ್ಕೊತ ಬನ್ನಿ. 1 ವೀಕ್ದಲ್ಲೇ ನಿಮ್ಮ ಸ್ಕಿನ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಅಷ್ಟು ಗ್ಯಾರಂಟಿ ಈ ಕ್ರೀಮ್ ಇದೆ. ಈ ಕ್ರೀಮನ್ನು ಮಾಡೋದು ಹೇಗಂತ ಯಾರು ನೋಡಿದರೆ ನಿಮ್ಮ ಫ್ರೆಂಡ್ಸ್ ಇವಾಗ ಮೊದಲು ಒಂದು ವಾರಕ್ಕಿಂತ ಮುಂಚೆ ಅವರು ನೋಡಿ ಆಮೇಲೆ ಒಂದು ವಾರದ ಮೇಲೆ ನೋಡಿದ್ರೆ ಆಟೋಮೆಟಿಕ್ಲಿ ಅವರೇ ಅಂತ ಏನೇನು ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ 100% ಅಷ್ಟು ಒಳ್ಳೆ ಹೋಮ್ ರೆಮಿಡಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಿಜವಾಗ್ಲೂ ನೀವು ಮಾಡಿಟ್ಕೊಂಡ್ಬಿಟ್ರಿ, ಒಂದ್ಸರಿ ನೀವು ಮಾಡಿಟ್ಕೊಂಡ್ಬಿಟ್ರೆ ಒಂದು 20 ದಿವಸ ಇಟ್ಕೋಬೋದು. ಇದನ್ನು ನೀವು ಒಂದ್ಸರಿ ಮಾಡಿಟ್ಕೊಂಡಾದ್ಮೇಲೆ ನಿಮ್ಗೆ ಇದ್ರದ್ದು ಕ್ರೀಮದ ಬೆಲೆ ನಿಮ್ಗೆ ಹಚ್ಕೊಳಕತ್ತಾದ್ಮೇಲೆ ಅದರದ್ದು ರಿಸಲ್ಟ್ ಗೊತ್ತಾದ್ಮೇಲೆ 100% ಶೋರ್ ನೀವು ಒಪ್ಕೊತೀರ. ಮತ್ತೆ ಅದನ್ನು ರೆಡಿ ಮಾಡಿ ಇಟ್ಕೊತೀರ. ಅಷ್ಟು ಗ್ಯಾರಂಟಿ ಹೇಳ್ತೀನಿ. ಅಷ್ಟು ಒಳ್ಳೆ ರೆಮಿಡಿ ಇದು. ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಕಿತ್ಲೆ ಹಣ್ಣು ಇರುತ್ತಲ್ಲ, ಕಿತ್ಲೆ ಹಣ್ಣು ಸಿಪ್ಪೆನ ತೆಗೆದುಬಿಡಿ. ಕಿತ್ಲೆ ಹಣ್ಣು ಸಿಪ್ಪೆ ತೆಗೆದು ಅದು ಫಸ್ಟ್ ಕಿತ್ಲೆ ಹಣ್ಣು ತೊಳ್ಕೊಂಬಿಡಿ, ಸ್ವಚ್ಛವಾಗಿ ತೊಳ್ಕೊಂಬಿಡಿ. ತೊಳ್ಕೊಂಡಾದ್ಮೇಲೆ ಕಿತ್ಲೆ ಹಣ್ಣು ಸಿಪ್ಪೆನ ತೆಗೆದಾದ್ಮೇಲೆ ಮಿನಿಮಮ್ ಒಂದು 2 ಕಿತ್ಲೆ ಹಣ್ಣಾದರೂ ತೆಗೆದುಕೊಂಡು ಸಿಪ್ಪೆ ತೆಗೆಯೋದು ಅಷ್ಟೇ ಅಲ್ಲ, ಸಿಪ್ಪೆ ತೆಗೆದಾದ್ಮೇಲೆ ಸಿಪ್ಪೆ ಒಳಭಾಗದಲ್ಲಿ ಬಿಳಿ ಭಾಗ ಇರುತ್ತದಲ್ಲ, ಆ ಬಿಳಿ ಭಾಗನೂ ಚಾಕುವಿಂದ ಅದನ್ನು ತೆಗೆದುಬಿಡಿ. ಒಟ್ಟು ಓನ್ಲಿ ಸಿಪ್ಪೆ ಮಾತ್ರ ಇರಬೇಕು. ಬಿಳಿ ಭಾಗನೂ ಪೂರ್ತಿ ತೆಗೆದುಬಿಡಿ. ಆದಷ್ಟು ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ತೆಗೆದುಬಿಡಿ. ತೆಗೆದು ಅದನ್ನೇನು ಮಾಡಬೇಕಂದ್ರೆ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 3ರಿಂದ 4 ನಿಮಿಷ ಅಷ್ಟೇ ಬೇಯಿಸಿ. ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ, ಓವರ್ ಕುಕ್ ಮಾಡಬೇಕು ಹೋಗ್ಬೇಡಿ. ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಅದನ್ನೇನು ಮಾಡಬೇಕಂದ್ರೆ ಆ ಸಿಪ್ಪೆನ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಪೇಸ್ಟ್ ಮಾಡ್ಕೋಬೇಕಾಗ್ತದೆ. ನೀವು ಜಾಸ್ತಿ ನೀರು ಹಾಕಿ ಅದನ್ನು ಲಿಕ್ವಿಡ್ ಥರ ಮಿಕ್ಸಿಯಲ್ಲಿ ರುಬ್ಕೋಬೇಡಿ. ಅದೇ ನೀವು ಬೇಯಿಸಿಟ್ಟಿಟ್ಕೊಂಡಿರ್ತಾರಲ್ಲ ನೀರು, ಅದೇ ನೀರನ್ನು ಒಂದು 2 ಚಮಚದಷ್ಟು 1.5-2 ಚಮಚದ ಅಷ್ಟೇ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಬೇಯಿಸಿ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ಒಂದು ವೈಟ್ ಶುಭ್ರವಾದ ತೆಳುವಾದ ಬಟ್ಟೆ ತೆಗೆದುಕೊಡ್ರಿ. ಮಲ್ಮಲ್ಲರ್ವೆ ಟೈಪದ್ದು ಇರಬೇಕು. ಆ ಥರ ಬಟ್ಟೆ ತೆಗೆದುಕೊಂಡು ಆ ರುಬ್ಬಿರೋದನ್ನೇ ಎಲ್ಲ ಅದಕ್ಕೆ ಹಾಕಿಬಿಟ್ಟು ಬಟ್ಟೆಯಿಂದ ಈ ಥರ ಈಚಿಗೆ ರಸ ತೆಗೆದು ಗಟ್ಟಿಯಾದ ರಸ ಬರ್ತದೆ. ಯಾಕಂದ್ರೆ ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರುಬ್ಬುವಾಗ ನೀರು ಜಾಸ್ತಿ ಹಾಕ್ಬೇಡ್ರಿ. ನೀವು ರುಬ್ಬೋ ನೀರು ಹಾಕಿದ್ರೆ ಒಂಥರ ತಿಳಿಯೇ ನೀರಿಗೆ ಬಂದುಬಿಡ್ತದೆ. ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ನಿಮಗದು ವೇಸ್ಟ್ ಆಗ್ತದೆ. ಅದಕ್ಕೆ ಹೇಳ್ತೀನಿ, ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಗಟ್ಟಿಯಾದ ರಸ ತೆಗೆದುಕೊಂಬಿಡಿ. ಹಿಂಡಿ ತೆಗೆದುಬಿಡಿ. ಎಲ್ಲ ನೀಟ್ ಆರೆಂಜ್ ಕಲರ್ ಇಷ್ಟು ಚೆನ್ನಾಗಿ ಬರ್ತದೆ ಅಂದರೆ ರಸ ಅಷ್ಟು ಚೆನ್ನಾಗಿ ಬರ್ತದೆ. ಬಂದಾದಮೇಲೆ ಒಂದೊಂದು ಸಪ್ರೇಟ್ ಇಟ್ಕೊಂಬಿಡಿ. ಆಮೇಲೆ ಇನ್ನೊಂದು ಕಪ್ಪಲ್ಲಿ ಏನು ಮಾಡ್ಬೇಕಂದ್ರೆ 2 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. 2 ಟೀ ಸ್ಪೂನಷ್ಟು. ಅದಕ್ಕೆ 2 ಟೀ ಸ್ಪೂನಷ್ಟು ಗ್ಲೀಸ್ರಿನ್. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ಪ್ಯೂರ್ ಅರಿಶಿನ ಪುಡಿನ, ಕಲರ್ ಇರಬಾರ್ದು. ನೀವು ಯಾವುದು ಇರುತ್ತೋ ನಿಮ್ಮ ಮನೆಯಲ್ಲಿ ಅಂತ ಯಾವುದೇ ಹಾಕಬೇಡಿ. ಯಾಕಂದರೆ ಕೆಮಿಕಲ್ ಇದ್ದರೆ ನಮ್ಮ ಸ್ಕಿನ್ ಹಾಳಾಗುತ್ತೆ. ಪ್ಯೂರ್ ಆಗಿರೋವಂಥ ಅರಿಶಿನ ತೆಗೆದುಕೊಂಬನ್ನಿ. ಆ ಅರಿಶಿನಲ್ಲಿ ಒಂದು 1/4 ಚಮಚದಷ್ಟು ಹಾಕಿಬಿಟ್ಟು, ಇಲ್ಲಾಂದರೆ ನಿಮಗೆ ಆ ಪ್ಯೂರ್ ಅರಿಶಿನ ಸಿಗದೇ ಇದ್ದರೆ ಏನು ಮಾಡಬೇಡಿ, ಅರಿಶಿನ ಬೇರೆ ತೊಗೊಂಬಂದು ನಿಮ್ಮ ಮಿಕ್ಸಿಯಲ್ಲೇ ಸಣ್ಣ ಪೌಡ್ರ್ ಮಾಡಿ ಇಟ್ಕೋಬೋದು. ಒಂದು ಕುಟ್ಟಿ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳಿ, ಅರ್ಧಂಬರ್ಧ ಕುಟ್ಟಿ, ಆಮೇಲೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಸಣ್ಣಗೆ ಸೋಸ್ಕೊಂಡು ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಪ್ಯೂರ್ ನಿಮಗೆ ಎಲ್ಲ ಒಳ್ಳೆ ಬ್ರ್ಯಾಂಡ್ ಸಿಕ್ಕರೆ ಓಕೆ, ಅದೊಂದು 1/4 ಚಮಚ ಹಾಕ್ಕೊಳ್ಳಿ. ಏನೇನು ಹೇಳಿದೆ ನಾನು, ಗ್ಲೀಸ್ರಿನ್ನು, ಆಮೇಲೆ ಅಲೋವೆರಾ ಜೆಲ್ ಅದು 2 ಚಮಚ, ಇದು 2 ಚಮಚ, ಇದು 1/4 ಚಮಚ. ಈ 3 ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ನೀವು ಆರೆಂಜ್ ಜ್ಯೂಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಜ್ಯೂಸನ್ನು ಸ್ಪೂನಿಂದ ಒಂದೊಂದು ಸ್ಪೂನ್ ಹಾಕೋದು ಕಲಿಸೋದು, ಒಂದೊಂದು ಸ್ಪೂನ್ ಹಾಕೋದು ಕಲಿಸೋದು, ಹಾಗೆ ನೋಡಿ ನೋಡಿ ಅದರ ಪ್ರಕಾರ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ಒಂದು ರೇಂಜಿಗೆ ಅದು ಕ್ರೀಮಿ ಥರ ಹಿಂಗೆ ಬರುತ್ತಲ್ಲ ಅಲ್ಲಿವರೆಗೂ ಅದು ನೀಟಾಗಿ ಕಲಿಸ್ಕೊಂಬಿಡಿ. ಕಲಿಸ್ಕೊಂಡು ನೀವು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಬಿಡಿ. 20 ದಿವಸ ನೀವು ಇದನ್ನು ಒಂದು ವಾರದಲ್ಲೇ ನಿಮಗೆ ಇದು ಒಳ್ಳೆ ರಿಸಲ್ಟ್ ಸಿಗೋದು, ಅಷ್ಟು ಗ್ಯಾರಂಟಿ ಇದೆ. ಬೆಳಗ್ಗೆನ ಹಚ್ಕೊಡ್ರಿ, ಸಾಯಂಕಾಲ ಹಚ್ಕೊಡ್ರಿ, ಮಧ್ಯಾಹ್ನ ಹಚ್ಕೋಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾವುದೇ ಕ್ರೀಮ್ ನೀವು ಕೆಮಿಕಲ್ ಇಲ್ಲದೆ ಇರೋಂಥ ಒಳ್ಳೆ ಕ್ರೀಮ್ ಇದು. ಇದನ್ನು ಅಪ್ಲೈ ಮಾಡಿ ನೋಡಿ, ಒಂದು 6-7 ಡೇಸಲ್ಲೇ ನಿಮ್ಮ ಸ್ಕಿನ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಫ್ರೆಂಡ್ಸ್ ನೋಡಿದ್ರು ಸಹ ಏನೇ ಸ್ಕಿನ್ ನೀವು ಮೇಕಪ್ಪೇ ಮಾಡ್ಕೋಬೇಕಾಗಿಲ್ಲ, ಅಷ್ಟು ಚೆನ್ನಾಗಾಗ್ತದೆ. ಕ್ಲೀನಾಗಿ ಮುಖ ತೊಳ್ಕೊಳ್ಳಿ, ಆ ಕ್ರೀಮ್ ಡೈಲಿ ಯೂಸ್ ಮಾಡ್ತಾಯಿರಿ. ನೀವೆಲ್ಲ ಹೊರಗೆ ಹೋಗ್ಬೇಕಾದ್ರೆ ಸ್ವಚ್ಛ ಮುಖ ತೊಳ್ಕೊಂಡು ಹೋದ್ರೆ ಸಾಕು, ಅಷ್ಟು ಚೆನ್ನಾಗಿ ಕಾಣ್ತಾರೆ. ಸ್ಕಿನ್ನೇ ಅಷ್ಟು ಒಂಥರ ಗ್ಲೋ ಕಾಣ್ತದೆ, ಅಷ್ಟು ಚೆನ್ನಾಗಿ ಕಾಣ್ತದೆ. ಇದು ಟ್ರೈ ಮಾಡಿ ನೋಡಿರಿ. ಈ ಇಷ್ಟವಾದರೆ ಮರೆಯದೆ ಲೈಕ್ ಮಾಡಿ. ಆಮೇಲೆ ಮತ್ತೆ ನಿಮಗೆ ಉಪಯುಕ್ತ ಮಾಹಿತಿ ಬೇಕಾದರೆ ಕಮೆಂಟ್ಸ್ ಮಾಡಿ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಿಂದ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದ.